ಎಲ್ಲೋಕ್ಕೂ ನಮಸ್ಕಾರ. ಇಂದು ನನ್ನ ಭಾಷೆಲೆ ಅಂದರೆ ನಮ್ಮ ಗೌಡ ಜನಾಂಗದ ಮಾತೃಭಾಷೆ ಅರೆಭಾಷೆ ಬಗ್ಗೆ ಮಾತಾಡೋಕೂತ ಕೂತೇಳೆ. ಅರೆಭಾಷೆ ಅಂತೇಳಿದ್ರೆ ಅದು ಬರೀ ಭಾಷೆ ಅಷ್ಟೇ ಅಲ್ಲ, ಅದರ ಒಳಗೊಂದು ಸಂಸ್ಕೃತಿ ಸಂಬಂಧಗಳ ಜೀವಂತಿಕೆ ಉಂಟು. ಭಾಷೆ ಕೇವಲ ಸಂವಹನ ಮಾಧ್ಯಮಕ್ಕೆ ಅಷ್ಟೇ ಸೀಮಿತ ಅಲ್ಲ. ಭಾಷೆ ವ್ಯಕ್ತಿಗಳ ನಡುವೆ ಸೌಹಾರ್ದ ಸಂಬಂಧನ ಬೆಸೆಯೋದ್ರೊಟ್ಟಿಗೆ ಮಾನವೀಯ ಮೌಲ್ಯಗಳ ವಿನಿಮಯಕ್ಕೂ ಆಸ್ಪದ ನೀಡಿದೆ. ಅರೆಭಾಷೆಗೆ ಅದರದೇ ಆದ ಸಾಂಸ್ಕೃತಿಕ ಪಾರಂಪರಿಕ ಗ್ರಾಮೀಣ ಸೊಗಡುಂಟು. ಈ ಭಾಷೆ ಮತ್ತು ಸಂಸ್ಕೃತಿ ಇದು ಒಂದೇ ನಾಣ್ಯದ ಎರಡು ಮೋರೆಗ. ಭಾಷೆ ಮತ್ತು ಸಂಸ್ಕೃತಿ ಉಳಿದರೆ ನಮ್ಮ ಧಾರ್ಮಿಕ ಪರಂಪರೆಗ ಸಂಸ್ಕೃತಿ ಮತ್ತು ಧರ್ಮ ಸ್ಥಿರವಾಗಿ ಉಳಕ್ಕೆ ಸಾಧ್ಯ. ಆದರೆ ಇಂದು ನನ್ನ ಸುತ್ತಮುತ್ತನೇ ಗಮನಿಸಿದವಳೆ ನನ್ನ ಬಂಧು ಬಳಗದವರನ್ನೇ, ಅವರ ಮನೇಲಿ ಮಕ್ಕಳೊಟ್ಟಿಗೆ, ಸಂಸಾರದವರೊಟ್ಟಿಗೆ ಅಥವಾ ಬಂಧು ಬಳಗದವರೊಟ್ಟಿಗೆ, ನಮ್ಮ ಜನಾಂಗದವರೊಟ್ಟಿಗೆ ಕನ್ನಡಲಿ ಅಥವಾ ಈಗಿನ್ನೂ ಇಂಗ್ಲೀಷ್ಲೇ ಮಾತಾಡೋಕ್ಕೆ ಶುರು ಮಾಡಿಕೊಂಡಳು. ಇದು ಹೀಗೆ ಮುಂದುವರೆದರೆ ಇನ್ನೊಂದು 2 ತಲೆಮಾರು ಕಳೆದರೆ ಅರೆಭಾಷೆ ಖಂಡಿತ ಅಳಿದು ಹೋದರಲ್ಲಿ ಸಂಶಯ ಇಲ್ಲ. ಇದರೆಲ್ಲ ದೃಷ್ಟಿಲಿಸಿಕೊಂಡು ಹಲವಾರು ಅರೆಭಾಷಿಗರ ಶ್ರಮದ ಫಲ ಮತ್ತು ಸರ್ಕಾರವು ಈ ಬಗ್ಗೆ ಯೋಚನೆ ಮಾಡಿ ಕರ್ನಾಟಕ ರಾಜ್ಯ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಸ್ಥಾಪನೆ ಮಾಡಿ ನಮ್ಮ ಭಾಷೆಗೊಂದು ಅಧಿಕೃತ ಮಾನ್ಯತೆನ ಕೊಟ್ಟುಟು. ಇಂದು ಅರೆಭಾಷೆ ಅಕಾಡೆಮಿನ ಮುಂದಾಳತ್ವದಲ್ಲಿ ಗ್ರಾಮಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅರೆಭಾಷೆ ಸಂಘಗಳ ರಚಿಸುವ ಮೂಲಕ ಅರೆಭಾಷೆ ಕಾರ್ಯಕ್ರಮಗಳ ಭಾರಿ ಯಶಸ್ವಿಯಾಗಿ ನಡೆಸ್ತಾ ಇರೋದರ ನಾವು ನೋಡ್ತಾವಳು. ಆ ಮೂಲಕ ಅರೆಭಾಷೆ ತಿಳಿದು ಬರೀ ಆಡು ಮಾತಿನ ಹಂತಲಿ ಇದ್ದದ್ದು ಇಂದು ಅರೆಭಾಷೆ ಕಥೆಗ, ಕವನಗ, ನುಡಿಗಟ್ಟಗ, ವ್ಯಾಕರಣಗ, ಕಾದಂಬರಿಗ, ಕೃತಿಗ, ನಾಟಕಗ, ಕಿರುಚಿತ್ರಗ, ರೂಪಕ, ಅರೆಭಾಷೆ ಪದ್ಯಗ, ಜನಪದ ನೃತ್ಯಗ ಅಷ್ಟೇ ಅಲ್ಲ, ಅರೆಭಾಷೆಯಲ್ಲಿ ಯಕ್ಷಗಾನ ಕೂಡ ಪ್ರದರ್ಶನ ನಡೆಯುವಲ್ಲಿವರೆಗೆ ನಮ್ಮ ಭಾಷೆನ ಘನತೆ ಗೌರವನ ಹಲವಾರು ಅರೆಭಾಷಾ ಕವಿಗ, ಲೇಖಕರು, ಕಲಾವಿದರು, ಭಾಷಾ ತಜ್ಞರು, ಸಾಹಿತಿಗ ಎತ್ತಿ ಹಿಡಿದವಳು. ಹಂಗಾರೆ ನಮ್ಮಿಂದ ಇದ್ಯಾವುದೂ ಸಾಧ್ಯ ಆಗದೇ ಇದ್ದರೂ ಕಡೆ ಪಕ್ಷ ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೊಟ್ಟಿಗೆ, ನಮ್ಮ ಮನೆ ಮಂದಿಯೊಟ್ಟಿಗೆ, ನಮ್ಮ ಬಂಧು ಬಳಗದವರೊಟ್ಟಿಗಾರು ಅರೆಭಾಷೆಲೇ ಮಾತಾಡುವ ಮೂಲಕ ಆದರೂ ನಮ್ಮ ಭಾಷೆನ ಉಳಿಸುವ ಬೆಳೆಸುವ ಪ್ರಯತ್ನನ ಮಾಡಮೋ. ಭಾರತದಂಥ ಬಹುಭಾಷಾ ಸಂಸ್ಕೃತಿನ ನಾಡಲಿ ಸಂಸ್ಕೃತಿ ಪರಂಪರೆ ಉಳಿವಲ್ಲಿ ಅರೆಭಾಷೆಯಂಥ ಭಾಷೆಗಳ ಕೊಡುಗೆ ಖಂಡಿತವಾಗಿಯೂ ಮಹತ್ತರವಾದ್ದು. ಅರೆಭಾಷೆ ಸಾಹಿತ್ಯದ ಮೂಲಕ ಸಂಸ್ಕೃತಿನ ಕಟ್ಟಮೋ, ಆ ಮೂಲಕ ಭಾಷೆನ ಗಟ್ಟಿಗೊಳಿಸಮೋ. ನಮ್ಮ ಭಾಷೆ ಅಳಿಯದೆ ಸಮೃದ್ಧ ಶ್ರೀಮಂತ ಭಾಷೆಯಾಗಿ ಬೆಳೀಲಿತ್ತ ಹೇಳ್ತಾ ನನ್ನ ಮಾತನ್ನು ಆಲಿಸಿದ ಎಲ್ಲೋಕ್ಕೂ ಧನ್ಯವಾದ.